ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನು ಅಂದರೆ ಬೆಳಗ್ಗೆನೇ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು ಮಾಡಿ. ಸೊ ಇವತ್ತೇನು ಪ್ಲ್ಯಾನಿಂಗ್ ಅಂದರೆ ಸ್ವಲ್ಪ ಶಾಪಿಂಗ್ ಇದೆ. ನಮ್ಮ ತಂಗಿ ಬರ್ತಾವಳೆ, ಎಲ್ಲ ಒಟ್ಟಿಗೆ ಹೋಗ್ತೀವಿ. ಬಿಸಿಲಲ್ಲಂತೂ ಶಾಪಿಂಗ್ ಮಾಡೋದಕ್ಕೆ ಬೇಜಾರಾಗುತ್ತೆ. ಇಲ್ಲಿ ಬಂದರೆ ಕಲೆಕ್ಷನ್ಸೇ ಇರಲಿಲ್ಲ, ತುಂಬ ಕಮ್ಮಿ ಇತ್ತು ಕಲೆಕ್ಷನ್ಸು. ಅದಾದಮೇಲೆ ನಾವು ಬೇರೆ ಶಾಪಿಗೆ ಹೋದ್ವಿ, ಅಲ್ಲೊಂದು ಸ್ವಲ್ಪ ಕಲೆಕ್ಷನ್ಸ್ ನಮಗೆ ಸಿಕ್ತು. ನೋಡು, ಸೊ ಪರ್ಚೇಸ್ ಎಲ್ಲ ಆದಮೇಲೆ ನಾವು ಇಲ್ಲಿ ಗೋಲ್ಗಪ್ಪ ತಿಂದ್ವಿ. ಆ ಹುಡುಗ ನೋಡಿದ್ರೆ ನಮ್ಮನ್ನೇ ಮರೆಸ್ಬಿಟ್ಟ. ಒಂದು ಪ್ಲೇಟ್ಗೆ 5 ಅಂದ್ಬಿಟ್ಟು 4 ಕೊಟ್ಬಿಟ್ಟು ಹೋಗ್ಲಿ ಅಂತ ನಾವು ಸುಮ್ಮನೆ ಆಗ್ಬಿಟ್ಟು ಬಂದ್ಬಿಟ್ವಿ. 1 ಅವರ್ ಆಯ್ತು, ಇನ್ನೂ ಬಂದಿಲ್ಲ. ಒಬ್ಬನ ಹಬ್ಬಿಟ್ಟು ಹೋದ್ರೆ ಏನು ಅನ್ಕೊಂಡಿದ್ದಾರೆ ಇವ್ರು, ನಮಗೆ ಅಡ್ಮಿಟ್ ಮಾಡು. ನೋಡು, ನನ್ನ ನೋಡು, ದಿಲ್ಬೇಡ ನನ್ನ. ಇಲ್ಲಿ ನೋಡು, ನನ್ನ ನೋಡು. ಪಾಪ ಸಾರ ಏನ್ ಮಾಡ್ತಾ ಇದ್ಲು? ಏನ್ ಮಾಡ್ತಿತ್ತು? ಬಾಬು, ಸಮ್ಮರ್ಗೆಲ್ಲಾದ್ರೂ ಪ್ಲಾನ್ ಮಾಡು. ಸಮ್ಮರ್ಗೆ ಐ ಆಮ್ ಗೋಯಿಂಗ್ ಟು ಕೇರಳ. ಕೇರಳಾಗ ಹೋಗ್ಬಿಟ್ಟು ಬೆಂದೋಗ್ ಬರ್ತೀಯ ಅಷ್ಟು ಬಿಸಿಲಲ್ಲಿ. ಬ್ಯೂಟಿಫುಲ್ ಪ್ಲೇಸ್ ಇಸ್ ದೇರ್. ಅಲ್ಲ, ನಿಜ ಕೇರಳ. ಯಾವಾಗ? ದೇವ್ರೇ, ಕೇರಳ ದೇವ್ರೇ. ಅಲ್ಲ, ಕೇರಳ ಇವಾಗ ಬಿಸಿಲು ಇಲ್ಲ, ಚೆನ್ನಾಗಿದೆ, ನೋಡ್ರಿ ಪ್ಲೇಸ್ ಎಲ್ಲ. ನಮ್ಮೂರ್ ನನಗ್ ಗೊತ್ತಿಲ್ವಾ? ನಿಮ್ಮೂರೇ ಇಲ್ಲ ಅಂತ ಹೇಳಿಲ್ಲ. ನೆನ್ನೆ ಅಲ್ಲ, ಮೊನ್ನೆ ನನ್ನ ಫ್ರೆಂಡೇ ಹೋಗ್ ಬಂದವ್ರೆ. ಅವ್ರು ಹೇಳ್ತಾವ್ರಲ್ಲ, ವರ್ಕಲಾಗ ಹೋಗಿದ್ರು. ಸಿಕ್ಕಾಪಟ್ಟೆ ಬಿಸಿಲು. ನೀನು ಹೋಗು, ಅವಾಗ ಗೊತ್ತಾಗುತ್ತೆ ನಿನ್ಗೆ. ಇನ್ನೊಂದ್ಸರಿ ಕೇರಳನೇ ನೀನ್ ಅನ್ನಲ್ಲ. ಕೇರಳ ಅಲ್ಲ, ಅಕ್ಟೋಬರ್ ಆ ಟೈಮ್ ಹೋದ್ರೆ ಒಂಚೂರು ನೋಡೋಣ ಹೆಂಗಿರುತ್ತೋ ಏನೋ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ಟೈಮ್ ಬೇಕಾದ್ರೆ ಕೂಲಿಂಗ್ ಅಲ್ಲಿ ಹೋಗೋಣ. ಡಿಸೆಂಬರ್ ಚೈತ್ರ ನೆಕ್ಸ್ಟ್ ಟೈಮು. ಇವಾಗ ಬೇಸಿಗೆ, ಇವಾಗ ಬಿಸಿಲು ಹೆವಿ ಅಂದ್ರೆ ನೆಕ್ಸ್ಟ್ ಇವಾಗ ಹೋಗಿ ಬರ್ತೀನಿ, ನೆಕ್ಸ್ಟ್ ಟೈಮ್ ಕೂಲಿಂಗ್ ಅಲ್ಲಿ ಹೋಗೋಣ ಅಂತೆ. ಲೈಸ್ ಇಟ್ಬಿಟ್ಟು ಲೈಸ್ ಇಟ್ಬಿಟ್ಟು ನಿಮ್ಗೆ ಕರ್ಕೊಂಡು ಹೋಗ್ಬಿಡೋಣ. ಅಲ್ಲಿ ನೋಡಿ ಚೈತ್ರ. ಹಾ, ಎಲ್ಲಿಗೆ? ರೆಸಾರ್ಟ್ ಕೇಳು, ಎಷ್ಟು ಸ್ಟೇಗೆಲ್ಲ ಎಷ್ಟು ಅಂತ. ಇವಾಗೆಲ್ಲ ಜಾಸ್ತಿ ಇರುತ್ತೆ. ಇವಾಗ ರೆಸಾರ್ಟ್ ಪ್ಲಾನ್ ಮಾಡ್ತೀವಿ, ಬಾಯಿ ಮುಚ್ಕೊಂಡು ರಜಾ ಹಾಕೊಂಡು ನಮ್ ಜೊತೆ ಇವಾಗ ಕೇಳೋಣ ಅವ್ರ ಪ್ರೈಸ್ ಎಲ್ಲ ಏನಂತಾರೆ. 3 ರಜಾ ಹಾಕ್ಬಿಟ್ಟಿದೀನಿ, ತಿರ್ಗಾ ನೀನ್ ಬಾ ಅಂದ್ರ ಈ ತಿಂಗಳೆಲ್ಲ ರಜಾ ಹಾಕ್ಬಿಟ್ಟಿದ್ಯಾ? ಕ್ಲಿಯರ್ ಆಯ್ತು. ಮತ್ತೇನಕ್ಕೆ ಹೋಗ್ತಾ ಇದೀಯಾ ಕೇರಳಗೆ? ಬಿಡು, 3 ದಿನ ಆಯ್ತು. ರಿಸರ್ವೇಶನ್ ಇಸ್ ಓವರ್. ರಿಸರ್ವೇಶನ್ ಇಸ್ ಓವರ್ ಅಲ್ಲ. ನಿನ್ಗೆ ನಾವು ಕರೆದಾಗ ನಿನ್ಗೆ ಕೆಲ್ಸ ಅದು ಇದು. ನೋಡ್ ಪಾಪ, ಟ್ರಿಪ್ ಹೋಗೋಣ ಅಂದ್ರೆ ಬರಲ್ಲ ಅಂತ ಇದೆ. ಹೇಳ್ ಮಮ್ಮ, ಬಾ ನಮ್ ಜೊತೆ ಟ್ರಿಪ್ಪಿಗೆ ಅಂತ. ನೀನೇ ಬಂದಿದ್ದ ಹೋಗ ಕಡೆ. ಎತ್ತ ಇಲ್ವಾ ಕಾಲು? ನಂಬರ್ ಕೊಟ್ಟವ್ರೆ, ಅದಕ್ಕೆ ಮೆಸೇಜ್ ಮಾಡ್ಬೇಕಂತೆ. ಡೀಟೇಲ್ಸ್ ಕಳಿಸ್ತಾರಂತೆ. ವಾಟ್ ಇಸ್ ದ ಮೆಸೇಜ್? ಅವ್ರೇನ್ ಹೇಳ್ತಾ ಇಲ್ವಾ? ಅವ್ರೇನ್ ಹೇಳ್ತಾ ಇಲ್ವಾ ಚೈತ್ರ? ಪ್ರೈಸ್ ಎಲ್ಲ ಪ್ರೈಸ್ ಇವಾಗ ಕಳಿಸ್ತಾರ. ಮೆಸೇಜ್ ಮಾಡಿದ್ರೇನೆ ಕಳ್ಸೋದು, ಅವ್ರ ಕಾಲಲ್ಲೆಲ್ಲ ಹೇಳಲ್ವಾ? ಏನಾದ್ರು ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಈ ನಂಬರ್ಗೆ ಕಾಲ್ ಮಾಡಿ. ನೀನ್ ಎದ್ದು ಹೇಳು, ಕಾಣಿಸ್ತಾ ಇಲ್ಲ. ಡ್ಯೂ ಟು ದ I will send it to that place. Where? I don't know. You can say, ask him, no? ಏನ್ ಇವನು ಕಲಿತಾವನೆ, ಪರವಾಗಿಲ್ಲ ಮಗ. ಏನ್ ಕೇಳ್ಬೇಕು ನಾವು ಅವ್ರ ಹತ್ರ? I don't know. You call me ಚೈತ್ರ. ಅಕ್ಕ, ರಾಜು ಅಣ್ಣ ಕಾಲ್ ಮಾಡಕ್ಕ ಮಾಡ್ಬಿಟ್ಟು ಅಣ್ಣ ಇದು ಬಿರಿಯಾನಿ ಬೇಕಂತ. ರಾಜುನಾ?
ಅವ್ನಿಗೆ ಟೀ ಕುಡಿಯಕ್ಕೆ 20 ರೂಪಾಯಿ ಇಲ್ಲ ಕೆಸಿನ ಪರೆ ಕರ್ಕೊಂಡು ನಾನ್ ಕೊಡ್ತೀನಿ ಅನ್ನಲ್ಲ ಅದಕ್ಕೆ ನೈಟ್ ಆದ್ರೆ ಅವ್ನ್ ಬ್ಯಾರಲ್ ಹೋಗ್ದಲ್ಲಿ ಇರ್ತಾನೆ ಅವನೆಲ್ಲಿ ಅಕ್ಕ ಅದ್ ಹಾಕ್ಬೇಡಕ್ಕ ನೋಡ್ಲಿ ಬಿಡು ರಾಜುಗ್ ಗೊತ್ತು ಏನು ಅಂತ ಪಾಪ ನೀನ್ ಹೇಳ್ ಪಾಪ ನಾವೆಲ್ಲೋಗೋಣ ಅಂತ ಅಲ್ಲೇ ಹೋಗೋಣ ನಾವು ಪಾಪ ಯಾವ ಜಾಗ ಹೇಳ್ತಾನೆ ಚೈತ್ರ ಅಲ್ಲೇ ಟ್ರಿಪ್ ಹೋಗೋದು ಹೇಳ್ ಪಾಪ ಅಂಡ್ರಲಾಗ ಅದ್ರಲ್ಲಿ ಏನ್ಬಿಟ್ಟಿಯೋ ಅಂಡರ್ಲಾ ಅಲ್ಲ ಅದು ವಂಡರ್ಲಾ ಅಂಡರ್ಲಾ ಹೇಳ ಅಂಡರ್ಲಾ ಅಂತ ಹೇಳೋದು ಎಲ್ ಪಾಪ ನಾವ್ ಹೋಗೋದು ಪಾಪ ಎಲ್ಲಿ ಹೇಳ್ತಾನ ಅಲ್ಲಿ ಹೋಗೋಣ ಎಲ್ ಪಾಪ ಇಲ್ಲೋಡಿಲೆ ಎಲ್ಲಿ ಹೋಗೋಣ ಅಂತ ಹೇಳು ಪ್ಲಾನ್ ಮಾಡು ಟ್ರಿಪ್ಪು ಅಂದ್ರಲ್ಲಿಗ ವಂಡರ್ಲಾ ವಂಡರ್ಲಾಗ ಹೋದ್ರೆ ಪಾಪ ಇಲ್ಲೋಡಿಲೆ ಬಾಬು ಮಾಮಗೆ ನೀರಂದ್ರೆ ಭಯ ಅಂತೆ ಏನ್ ಮಾಡೋದು ತಣ್ಣೀರ್ ಒಳಗಡೆ ತಳ್ಬಿಡೋಣ ನಿನ್ಗೆ ಅಷ್ಟೊಂದ್ ಭಯನಾ ನೀರು ಮತ್ ನೀನು ಎಲ್ಲೆಲ್ಲ ಟ್ರಿಪ್ ಹೋಗ್ತಾರಲ್ಲ ಬೀಚ್ ಇರಲ್ವಾ ಇವಾಗ ಕೇರಳ ಇನ್ನೇನು ಅಲ್ಲೆಲ್ಲ ಬೀಚ್ಗಳು ನೀರೆಲ್ಲ ಇಲ್ಲ ಲಿಂಕಾ ಇಲ್ಲಿ ನೋಡಿ ಇವನು ಬಂದಾಗೆಲ್ಲ ಬರೀ ನಮಗೆ ಡ್ಯಾನ್ಸು ರೀಲ್ಸ್ ಮಾಡೋಣ ಅಂತ ಟೆರೆಸ್ ಮೇಲೆ ಬಂದ್ವಿ ಪ್ರಾಕ್ಟೀಸ್ ಮಾಡ್ತಾವನು ಇವ್ನಿಗೆ ಬಂದರೆ ಎಲ್ಲ ಡ್ಯಾನ್ಸ್ ಮಾಡ್ಬೇಕು ಇವನಿಗೆ मोशंस कैसे जाता है देखता हूँ सूरज ನಾನು ಹಿಡ್ಕೊಂತೀನಿ ಅಂತಾನೆ ಹೇಳ್ತೀನಿ ತಪ್ಪಲೆ ಕೊಟ್ಟಾನೆ ಹಿಡಿಯಕ್ಕೆ ಅದು ತಪ್ಪಲೆ ಇಲ್ಲ ಅಂದ್ರೆ ನಾನು ಹೆಂಗಿಲ್ಲ ಅವ್ನು ಹೋಗ್ತಾ ಇರೋದು ನಾನು ನೋಡಕ್ಕಾಗುತ್ತಾ ಅಲ್ವೇನೋ ಸೂರಜ್ ಬಾಗಿಲು ತೆಗಿಯೋ ರೂಮಿಗೆ ಹೋಗಿ ಸೇರ್ಕೊಂಡ್ಬಿಟ್ಟವನೆ ಅವ್ನು ರೂಮ್ ಗೊತ್ತು ಎಲ್ಲ ನೋಡ್ತಾರೆ ಅಂದ್ಬಿಟ್ಟು ಒಂದು ಅದೇ ಹೋಗೋದು ನೋಡಿ ಗೈಸ್ ನಮ್ಮ ತಮ್ಮನಿಗೆ ಲೂಸ್ ಮೋಷನ್ ಆಗಿದ್ದಕ್ಕೆ ನೋಡಿ ಗೈಸ್ ಇವನೇ ಮಕ್ಕ ತೋರ್ಸೋ ಸೂರಜ್ ನೋಡಿ ಗೈಸ್ ಲೂಸ್ ಮೋಷನ್ ಆಗಿದ್ದಕ್ಕೆ ನಾಚಿಕೆ ಬೀಳ್ತವನೆ ಪಾಪ ಹುಡುಗ ಅವ್ನಿಗೆ ಹೋಗಿ ಅಷ್ಟು ಹಿಂಸೆ ಕೊಡ್ತಾರ ಬಾಬು ಸುಸ್ತಾಗ್ಬಿಟ್ಟವನು ಅವನು ಇಷ್ಟು ಟೈಟ್ ಆಗಿದೆ ಅವ್ನು ನೋಡೋ ಚಡ್ಡಿ ಹಾಕಿರೋದು ಚಡ್ಡಿ ಹಿಡಿ ತೆಗಿತಾನೆ ನೀವು ತೆಗಿಯೋದಿಲ್ಲ ಗ್ಲಾಸ್ ಐತಂತ ಸುಮ್ಮನೆ ಇದ್ದೀನಲ್ಲಿ ಸರಿ ಬಾ ಹೋಗೋಣ ಅಂಗಡಿಗೆ ಹಿಡ್ದು ಅಭ್ಯಾಸ ಬಿಡಿ ಅಲ್ಲಿ ಬಿಡ್ತೀಯ ಬಾ ಪಾಪ ಹೋಗೋಣ ನಡಿ ಹೋಗೋಣ ಅಯ್ಯೋ ಅಷ್ಟು ದೊಡ್ಡ ಉಗುರು ಎಲ್ಲಿ ಉಗುರು ಬಾಬು ಉಗುರು ತರಿಸು ಇಲ್ಲಿ ಟೀಸನ್ ಐತೆ ಅಲ್ಲೇ ಬಿದ್ದಿರ್ಬೇಕು ಅಲ್ಲೇ ಬಿದ್ದಿರ್ಬೇಕು ಉಗುರು ಅಯ್ಯಯ್ಯೋ ನನ್ನ ಉಗುರು ಒಳ್ಳೆ ಉಳಿದ ಅಲ್ಲಿದ್ದಂಗೆ ಐತೆ ಅದು ನೋಡು ಎಷ್ಟು ಶಾರ್ಪ್ ಇದೆ ಅಲ್ಲಿ ನೋಡು ಎಲ್ಲ ಇವನಿಂದಾನೆ ನಿಜನಲ್ಲ ಇವನು ಇವನಿಂದಾನೆ ಗ್ಲಾಸ್ ಇದೆ ಹೋಗ್ತಾ ಇದೆಯಾ ಯಾಕೆ ತಿರುಗಿ ಯಾವಾಗ ಬರ್ತೀಯಾ ಹಾಂ ಸರಿ ಹುಷಾರು ಬಾಯ್ ಹುಷಾರು ಆ ಥರ ಯಾರ ಸೈಜ್ ತೋರಿಸ್ತೀರ ನಾವು ಅದೇನದು ಒಳ್ಳೆ ಹಾಸ್ಪಿಟ್ಲ್ ಒಳಗಡೆ ಹಾಕ್ದಂಗೆ ಐತೆ ವಾರ್ಡಲ್ಲಿ ಹಾಕ್ತಾರ ಯೂನಿಫಾರ್ಮ್ ಹಂಗೈತೆ ಅದು ಬೇರೆ ಏನು ಇಲ್ವಾ ಚಡ್ಡಿ ತಗೊಂಡೋಗಿ ನಿಮ್ಗೆ
ನಿಮ್ಮ ಸೈಜು ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಂದ್ ಕಾಲಲ್ಲಿ ನನ್ನ ಸೈಜ್ ಚೈತ್ರ ಮೇಡಮ್ ಸೈಜು ಅವನೇನಂದ ಗೊತ್ತಾ, ಅವನ್ನ ಕೇಳಿ ಏನಂತ, ಇಲ್ಲಿಗೆ ನಾನು ಬರಲ್ಲ ಅಂದ. ಏನಕ್ಕೆ ಅಂದ್ರೆ ನನಗೆ ಫ್ರಾಕ್ ಹಾಕ್ಸ್ತೀರಾ, ನಾನು ಬರಲ್ಲ ಅಂತ ಅವನೇ. ಹುಡುಗಿದಲ್ಲ ಇದು ಹುಡುಗದು ಪಕ್ಕ ಹುಡುಗ ನೋಡಿ, ಸ್ಮೈಲಿ ಬಾಯ್ ಇದೆ ಅದಾನೆ. ಚೆನ್ನಾಗಿದೆ. ಇರೋದು ವರ್ಲ್ಡ್ ಅದೇ ಬಾಯ್ ಅದು. ಮನ್ಸ್ ಬೇಬಿದಿದು. ಅವನ ಅಂಗಡಿಗೆ ಬರಲ್ಲ ಅಂತ ಅವನೇ. ಪಾಪ ಒಂದು ಫ್ರಾಕ್ ಹಾಕೋಣ ಕಂಬಿ ಇರೋದ್ ಪ್ಲೀಸ್ ಪಾಪ. ಅಲ್ಲ ಮೋಲ್ಡಿಂಗ್ ಹಾಕೋ ತರ ಕಂಬಿ ಇರೋದ್ ತಂದಿದ್ಯಾ ಭಯ್ಯ ನೀನು. ಮೋಲ್ಡ್ ಹಾಕ್ಬಿಡಿ. ಈಗ ಕಾಂಕ್ರೀಟ್ ಹಾಕ್ತೀನಿ. ಎಲ್ಲ ಕಂಬಿ ಅವೇ ಪ್ಯಾಡೆಡ್. ಹೆಣ್ಮಕ್ಳಂದ್ರೆ ಇಷ್ಟನಾ? ಹೆಣ್ಮಕ್ಳಂದ್ರೆ ಇಷ್ಟನಾ? ಗಂಡ್ ಮಕ್ಳು ಮತ್ತೇನ್ ಯಾವಾಗ್ಲೂ ಹೆಣ್ಮಕ್ಳದೇ ಅದು ತಂದಿದ್ದೆ. ಬಾಯ್ ಅದು. ಎಲ್ ಬಾಯ್? ಗರ್ಲ್ ಗರ್ಲ್ದದು. Boy. ಆ ಜೇಬ್ ಶೇಪ್ ನೋಡಿದ್ರೆ ಗೊತ್ತಾಯ್ತದೆ. ಬಾಯ್ ಅದು ನೋಡಿ. ಗರ್ಲ್ ಅದು ಬಾಯ್ ಮೇಡಮ್ ಅಂದೆ. ಇಲ್ಲ. ನಿಮ್ಮ ಅಂಗಡಿಗೆ ಬಂದ್ರೆ ಹೆಣ್ಮಕ್ಳಿಗೆ ಹುಡುಗರ್ದು ಹಾಕಿ ಕಳಿಸ್ತೀರಾ, ಹುಡುಗರಿಗೆ ಹುಡುಗಿರ್ದು ಹಾಕಿ ಕಳಿಸ್ತೀರಾ ಅಷ್ಟೇ. ಗರ್ಲ್ ಇವತ್ತು RCB ನೇ ಗೆಲ್ಲೋದು. ಇವತ್ತು ಯಾರು ಗೆಲ್ಲದ್ ಮ್ಯಾಚು? ಚೆನ್ನೈ ಸೂಪರ್ ಕಿಂಗ್. ನೀವು ಚೆನ್ನೈ ಸೂಪರ್ ಕಿಂಗ್ಸಾ? ನೋಡ್ರಿ ಅಲ್ಲ, ಬೆಂಗಳೂರಲ್ಲಿ ಅಂಗಡಿ ಮಾಡಿ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋದು ಏ ಅಕ್ಕ, ನಾನು ನೋಡಿದ್ರೆ ನಾನು ಧೋನಿ ಫ್ಯಾನು. ನಾನು ಧೋನಿ ಫ್ಯಾನು. ನಾನು CSK. RCB ಗೆದ್ರೆ ನಾಳೆ ಬರ್ತೀನಿ ನಿಮ್ಮ ಅಂಗಡಿಗೆ. ಆಯ್ತು. ಲಾಲಿಪಾಪ್ ಕೊಟ್ಬಿಟ್ಟು. CSK ಗೆದ್ರೆ ನಾನ್ ವೆಜ್ ತಿನ್ನಲ್ಲ ತಾನೆ ನೀವು? CSK ಗೆದ್ರೆ CSK ಗೆದ್ರೆ ಏನ್ ಮಾಡ್ತೀರಾ? ನೋಡಿದ್ದೀರಾ ಫುಲ್ ಗೆದ್ಲಲ್ಲಿ ಇದು? ನೀವು ಹೊಡಿಯೋದು ನಾನು. ಯಾರು ಅಲ್ಲ, ಯಾರು ಗೆಲ್ಲಿ ಬೀಳ್ಲಿ, ನಮ್ಗೇನು ಲಾಭ ಇಲ್ಲ. ಬೆಂಗಳೂರಲ್ಲಿ RCB ಗೆದ್ರೇನೆ ರ್ಯಾಲಿ ಅಲ್ಲ, ಇನ್ ಯಾವ್ದು ಗೆದ್ರು ಯಾವ ರ್ಯಾಲಿನೂ ಇಲ್ಲ, ಇದು ಇಲ್ಲ. RCB ಗೆದ್ರೆ ನಾನು ಲಾಲಿಪಾಪ್ ಕೊಡ್ಬೇಕಂತೆ. CSK ಗೆದ್ರೆ ಫುಲ್ ಬೆಂಗಳೂರು ಫುಲ್ ಗೆದ್ಲಲ್ಲಿ ಸಿಗ್ಬೇಕಂತೆ. ಅಲ್ಲ, ನೀವಿರೋದೇನು ತಮಿಳ್ನಾಡು ಅಲ್ಲ, ಯಾರು? ನೀವು ಬೆಂಗಳೂರಲ್ಲಿ ತಾನೆ, ಟೋನಲ್ಲ. ಮತ್ತೆ RCB ತಾನೆ ಅಭಿಮಾನಿ ಆಗ್ಬೇಕು ನೀವು. ನಾವು ಚೆನ್ನೈ ಬಾ ಯಾವತ್ತನ ಧೋನಿ. ಚೆನ್ನೈ ಅನ್ಬೇಡ, ಧೋನಿಗೋಸ್ಕರ. ಧೋನಿಗೋಸ್ಕರ. ಆಮೇಲೆ ಪಟಾಕಿ ಇಷ್ಟನಾ ನಾನು ಇಷ್ಟನಾ? ಡೌರಾಜ ಇವನು ಯಾರು ಗೊತ್ತಾ? ಇವನು ಇವಾಗ ಹೋಗ್ತೀನಂದ್ರೆ ನೀನು ಅಪ್ಪ ಜೊತೆ ಮನೆಗೆ, ಅವ್ನು ಹೋದ್ಮೇಲೆ ನಾವು ಪಟಾಕಿ ಹೊಡೆಯೋಣ. ಆ ಪಟಾಕಿಗೆ ಅವ್ನು ನೈಸ್ ಹೊಡಿತಾರ ಸಚ್ಚು, ನೋಡ್ದಾ? ಪಟಾಕಿ ಹೊಡೆಯೋದಕ್ಕೆ ನೈಸ್ ಹೊಡಿತಾರೆ. ಹೊಡ್ಬಿಟ್ಟಲ್ಲ ನಿನ್ ಬರ್ತಡೆ. ಅವನು ಇವಾಗ ಅವ್ನ ಮನೆಗೆ ಹೋದ್ಮೇಲೆ ಪಟಾಕಿ ಹೊಡಿನು, ಫುಲ್ ಸರ ಪಟಾಕಿ, ರಾಕೆಟ್ ಎಲ್ಲ RCB ಗೆಲ್ಲುತ್ತಲ್ಲ. ಆಮೇಲೆ ಬಾಂಬು ಪಾಪ ಅವ್ನ ಮನೆಗೆ ಹೋಗ್ಬೇಕು ಅಂತ ಅವನಲ್ಲ, ಹೋಗ್ಲಿ ಬಿಡು. ಎಲ್ಲಾರ್ಗೂ ಜೆರ್ಸಿ ಕೊಡೋಣ ಬಟ್ಟೆ. ಅವಾಗ್ಲೇ ಅನ್ನಲ್ಲ ಅಪ್ಪ, ನೀನು ಹೋದ್ಮೇಲೆ ಪಟಾಕಿ ಹೊಡಿತೀವಿ ನೋಡು. ಎಲ್ಲಾರ್ಗೂ ಪಾಪ ಹತ್ರ ಜೆರ್ಸಿ ಕೊಡೋದು ಬೇಡ. ಚಿಕ್ಕಪ್ಪ ಅಕ್ಕ, ಸಪ್ಪು ಅಮ್ಮ ಅಕ್ಕ, ಚೈತ್ರ ಅಮ್ಮ ಅಕ್ಕ, ಸೂರಜ್ ಮಾಮಕ್ಕ, ನಮ್ಕ, ಬಬ್ಬಿಕ, ಚಿನ್ನಮ್ಮಿಕ, ಪ್ರಖ್ಯಾತ್ಕ, ಎಲ್ಲಾರ್ಗೂ ಇದು ಜೆರ್ಸಿ. ನಿಮ್ಗಿಲ್ಲ, ನಿಮ್ಗಿಲ್ಲ ಪಟಾಕಿ ಏನು ಹೊಡೆಯೋಕ್ಕಿಲ್ಲ ನೀನು. ನೋಡಿ ಎದಾಳು ನೀನು, ಎದಾಳು. ಆಯ್ತು ಬಿಡು, ಪಾಪನೇ ಪಟ ಬೇಡ ಪದವಿ ಎದಾಳು. ಆಯ್ತು. ಇಲ್ಲಿ ನೋಡು, ಇವಾಗ ಪಾಪ ಏನ್ ಗೊತ್ತಾ, ಇಲ್ಲಿ ನೋಡು ಪಾಪ, ನೋಡಿದ್ರೆ ನೀನೇ ಪಟಾಕಿ ಹೊಡಿಯೋದು. ಇಲ್ಲಿ ನೋಡಿ, ಇಲ್ಲಿ ಆಗೋ, ಇಲ್ಲಿ ನೋಡು ಆಗೋ. ಮತ್ತೆ ಬೇಡ ಬಿಡು, ಪಟಾಕಿ ಕೊಡಲ್ಲ ಬಿಡು. ಆಯ್ತು, ಕೊಡ್ಬೇಡ ಬಿಡು. ಅವ್ನು ಡವ್ ಹೊಡಿತಾವನಿ. ಪಟಾಕಿ ಇಲ್ಲ. ನಿಜ ಹೇಳ್ತಾವನ.